ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಹಿತ್. ಸನ್ವಿಂಗ್ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಡಕ್ಶಿರಾ ತಾಲೂಕು ಸತ್ಯಸಾಯಿ ಡಿಸ್ಟಿಕ್ಕು ಕರ್ಗಪಲ್ಲಿ ಗ್ರಾಮದಲ್ಲಿ ನಾವು 15 HP ಸೋಲಾರ್ ಪ್ಯಾನಲ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ವಾಟರ್ ಔಟ್ಪುಟ್ ಯಾವ ಥರ ಬರ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಸ್ಮಾರ್ಟ್ ಆಗ್ರೋ ಗ್ರೀನ್ ಎಕ್ಸ್ ಇದರಲ್ಲಂತಹ ಮ್ಯಾನೇಜರ್ ಆದಂತಹ ಹರಿ ಸರ್ನ ಮಾತಾಡ್ಸೋಣ. ಹಾಯ್ ಸರ್. ಸರ್, ಇವಾಗ ಪಂಪ್ ಯಾವ ಥರ ವರ್ಕ್ ಆಗ್ತಾ ಇದೆ, ನಮ್ಮದು ಎಷ್ಟು ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿದ್ದೀವಿ ಅನ್ನೋದನ್ನು ನಮ್ಮ ಫಾರ್ಮರ್ಸ್ಗೆ ಹೇಳಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಹರೀಶ್ ರೆಡ್ಡಿ ಅಂತ. ನಾನು ಇಲ್ಲಿ ಫಾರ್ಮ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನಮ್ಮದು ಹೊಸದಿಲ್ಲ ಸರ್, ಇಂಥವು 8 ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ ಇವರು. ಸೊ ಇದೇ ಪ್ರಾಜೆಕ್ಟ್ ಇಲ್ಲ, ಬೇರೆ ಪ್ರಾಜೆಕ್ಟಲ್ಲಿ ನಮಗೂ ಒಂದು ಮಾಡಿಕೊಟ್ಟಿದ್ದಾರೆ. ಇವ್ರದ್ದು ಸರ್ವಿಸ್ ಆಗಲಿ, ಈ ಸೋಲಾರ್ ಪಂಪ್ ವರ್ಕ್ ಆಗಲಿ ಎಲ್ಲ ಚೆನ್ನಾಗಿ ಆಗ್ತಿದ್ದಾವೆ. ಈವನ್ ಯಾವಾಗಲಾದರೂ ನಮಗೆ ಪ್ರಾಬ್ಲಮ್ ಇದ್ದರೆ ಕಾಲ್ ಮಾಡಿದ್ರೆ ಇನ್ಸ್ಟೆಂಟ್ಲಿ ಅವ್ರು ರೆಸ್ಪಾಂಡ್ ಮಾಡಿ, ಏನಾದರೂ ಜಾಸ್ತಿ ಆಗಿದ್ರೆ ಅವರೇ ಬಂದು ಎಲ್ಲ ಮಾಡಿಕೊಡ್ತಾರೆ ಸರ್. ಸೊ ಔಟ್ಲೆಟ್ ಎಲ್ಲ ಚೆನ್ನಾಗಿದೆ ಇವ್ರದ್ದು. ಸರ್, ಇವಾಗ 15 HP ನೀವು ಎಷ್ಟು ಎಕರೆ ಕವರ್ ಮಾಡ್ತಾ ಇದ್ದೀರಾ ಒಂದು ಬೋರ್ವೆಲಲ್ಲಿ? ನಮ್ಮ ಮುಂಚೆ ಎಲ್ಲ ಮಾಡಿದ್ದೀವಲ್ಲ ಅದರಲ್ಲಿ 15 HP ಬೋರ್ವೆಲಲ್ಲಿ ಈಗ ನಾವು ಆಲ್ಮೋಸ್ಟ್ 15 ಎಕರ್ಸ್ ಕವರ್ ಮಾಡ್ತಾ ಇದ್ದೀವಿ ಸರ್. ಒಂದು ಬೋರ್ವೆಲಲ್ಲಿ ಒನ್ ಬೋರ್ವೆಲ್ ಇಂದ. ಸೊ ನಾವು ಲಾಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿರೋ 2 ಬೋರ್ವೆಲ್ ಇಂದ ನಾವು ಆಲ್ಮೋಸ್ಟ್ 24 ಎಕರ್ಸ್ ಕವರ್ ಮಾಡ್ತಾ ಇದೀವಿ ಸರ್. ಇವಾಗ ಆಕ್ಚುಲಿ ನಾವು 24 ಎಕರೆ ಅಂದರೆ ನಾವು 4 ಸಿಸ್ಟಮು ಮುಂಚೆ ನಾವು ಇನ್ಸ್ಟಾಲ್ ಮಾಡಿದ್ದು 6-8 ಮಂತ್ ಬ್ಯಾಕು. ಫಸ್ಟ್ 2 ಸಿಸ್ಟಮು ಆಲ್ಮೋಸ್ಟ್ 1.5 ಇಯರ್ ಆಗಿದೆ. ಫಸ್ಟ್ 2 ಸಿಸ್ಟಮ್ ಬಂದು ನಾವು ಅಲ್ಲಿ 6 ಎಕರೆ ಫಾಡರ್ಗೆ ಯೂಸ್ ಮಾಡ್ತಾ ಇದೀವಿ ಸರ್. ಇನ್ನೊಂದು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ತುಂಬಕ್ಕೆ ಮತ್ತೆ ಅಲ್ಲಿ 4 ಎಕರ್ಸ್ ಬಿ ಬ್ಲಾಕ್ಗೆ ಯೂಸ್ ಮಾಡ್ತಾ ಇದೀವಿ. ಹೊಸದಾಗಿ ಮಾಡಿದಿರೋ 2 ಅಲ್ಲಿ 24 ಎಕರೆಗೆ ಯೂಸ್ ಮಾಡ್ತಾ ಇದೀವಿ ಸರ್. ಇವಾಗ ನಮ್ಮದು ಪಂಪು ನಿಮಗೆ ಎಫಿಷಿಯನ್ಸಿ ಅಂದರೆ ಮಾರ್ನಿಂಗ್ ಎಷ್ಟೊತ್ತಿಗೆ ಆನ್ ಆಗ್ತಾ ಇದೆ, ಈವ್ನಿಂಗ್ ಎಷ್ಟೊತ್ತಿಗೆ ಆಫ್ ಆಗ್ತಾ ಇದೆ ಸರ್? ಈಗ ಆಟೋಮೆಟಿಕ್ ಕೊಟ್ಟಿರೋದ್ರಿಂದ ನಮಗೆ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗ್ತಿದೆ ಸರ್ ಮೋಟರು. ಸೊ ಈವ್ನಿಂಗ್ ಆಲ್ಮೋಸ್ಟ್ ಬಿಸಿಲು ಇಲ್ಲ ಅಂದ್ರೂ ನಮ್ಗೆ ಒಂದು 5:36 ತನಕ ರನ್ ಆಗ್ತಾ ಇದೆ ಸರ್. ಹಾಂ ಸರ್, ಇವಾಗ ತುಂಬ ಜನ ಇವಾಗ ಸಬ್ಸಿಡಿ ಅಂತ ಹೇಳ್ತಾರೆ. ಸೊ ನಿಮಗೆ ಕಸ್ಟಮೈಸ್ಡಾಗಿ ಮಾಡಿಸ್ಕೊಂಡ್ರಿಗೂ ಸಬ್ಸಿಡಿದಕ್ಕೂ ಏನು ಡಿಫ್ರೆಂಟ್ ಇದೆ? ಮೀನ್ಸ್ ಅಂದರೆ ಸರ್ವಿಸ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈ ಥರ ಮಾಡಿಸ್ಕೊಂಡಿರೋರಲ್ಲಿ ಬೇಗ ನಮಗೆ ರೆಸ್ಪಾಂಡ್ ಆಗ್ತಾರೆ. ಆಮೇಲೆ ನಮಗೆ ಏನೋ ಪ್ರಾಬ್ಲಮ್ ಬಂದ್ರೂ ಜಲ್ದಿ ರೆಸ್ಪಾಂಡ್ ಆಗಿ ಅದನ್ನು ಮಾಡಿ ಕೊಟ್ಟು ಹೋಗ್ತಾರೆ ಬಂದು. ಹಾಂ ಸರ್, ಇವಾಗ ನೆಕ್ಸ್ಟ್ ಫ್ಯೂಚರ್ ಅಂದರೆ ಇವಾಗ ಫಾರ್ಮರ್ಸ್ಗೆ ನೀವು ಏನು ಹೇಳ್ತೀರಾ? ಅಂದರೆ ಸೋಲಾರ್ ಪಂಪು ಸಸ್ಟೈನಬಲ್ ಆಗಿದೆಯಾ, ಸೊಲ್ಯೂಷನ್ಸ್ ಇದೆಯಾ ಅಥವಾ ಬೇರೆ ಏನಾದರೂ ಮೈನಸ್ ಇದೆಯಾ ಸೋಲಾರಿಂದ? ಸರ್, ನಾನೇನು ಹೇಳ್ತೀನಿ ಅಂದರೆ ಫಾರ್ಮರ್ಸ್ ತುಂಬ ಜನ ಗೌರ್ಮೆಂಟ್ ಕರೆಂಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ, 3 ಫೇಸ್ ಕರೆಂಟ್ ಮೇಲೆ. ಹೌದು. ಸೊ ಅದರಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ. ಒಂದೊಂದು ಸರ್ತಿ ರಿಪೇರ್ ಇದ್ರೆ ಆ ದಿನ ನೀರೇ ಬರಲ್ಲ ಅವರಿಗೆ. ಸೊ ಅವರು ಸೋಲಾರ್ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ಅವ್ರ ಫೀಲ್ಡ್ ಬರೋದು ಒಂದೊಂದ್ಸತಿ ಅವಶ್ಯಕತೆ ಇಲ್ಲ. ಈ ಫೋನಲ್ಲೇ ಆಟೋಮೆಟಿಕ್ ಆಗಿ ಅವರು ಸಿಮ್ ಹಾಕೊಂಡು ಮನೆಯಲ್ಲೇ ಇದ್ದು ಬೋರ್ ಆನ್ ಮಾಡ್ಕೊಂಡು ಎಲ್ಲ ಮಾಡ್ಬೋದು. ಸೋಲಾರ್ ಇಂದ ಇರೋದ್ರಿಂದ ಅವರಿಗೆ ಪವರ್ ಕನೆಕ್ಷನ್ ಅಂದ್ರೆ ಬಿಸಿಲಿದ್ರೆ ಆಟೋಮೆಟಿಕ್ ಆಗಿ ಅವರಿಗೆ ಗೌರ್ಮೆಂಟ್ ಕರೆಂಟ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಸೊ ಇರಿಗೇಷನ್ ಯಾವಾಗಾದ್ರೂ ಕೊಡ್ಬೋದು ಅವರು. ಅಂದ್ರೆ ಕೆಲವೊಂದ್ ಕಡೆ ನೈಟ್ ಟೈಮ್ಸ್ ಪವರ್ ಕೊಡ್ತಾರೆ, ಕೆಲವೊಂದ್ ಕಡೆ ಬೆಳಗ್ಗೆ ಕೊಡ್ತಾರೆ. ಸೊ ನೈಟ್ ಟೈಮ್ಸ್ ಕೊಟ್ಟಾಗ ತೊಂದರೆ ಆಗುತ್ತೆ. ಸೊ ಸೋಲಾರ್ ಇರೋದ್ರಿಂದ ನಾವು ಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸ್ಕೋಬಹುದು ಸರ್. ಆಕ್ಚುಲಿ ಇನ್ನೊಂದು ಏನು ಖುಷಿ ಅಂದರೆ ನೀವು ಇವಾಗಲೂ ಕೂಡ ಇವ್ರು KB ಪವರ್ಗೂ ಹೋಗಿಲ್ಲ, ಫುಲ್ ಗ್ರೀನ್ ರಿನ್ಯೂವಬಲ್ ಎನರ್ಜಿನ ಯೂಸ್ ಮಾಡ್ತಾ ಇದ್ದಾರೆ. ಅಪ್ ಟು ಆಲ್ಮೋಸ್ಟ್ ಒಂದು 200-300 ಕಿಲೋವಾಟ್ ಆಲ್ರೆಡಿ ಇವರು ಇದಕ್ಕೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಕಂಪ್ಲೀಟ್ ರಿನ್ಯೂವಬಲ್ ಎನರ್ಜಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಮಗಂತ ಖುಷಿ ಇದೆ. ಇದೇ ಥರ ಸನ್ವಿಂಗ್ ಸೊಲ್ಯೂಷನ್ಸು ವೆರಿ ಪ್ರಾಮಿಸಿಂಗ್ ನಿಮಗೆ. ಸೊ ನಾವು ಏನು ಪ್ರಾಮಿಸ್ ಮಾಡ್ತೀವಿ ಅದಕ್ಕಿಂತ ನಾವು 100% ನಾವು ಗ್ಯಾರಂಟಿ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಸೊ ನೀವು ಒನ್ಸ್ ಆರ್ಡರ್ ನಾವು ಕನ್ಫರ್ಮ್ ಮಾಡಿದರೆ ನೆಕ್ಸ್ಟು 25 ಇಯರ್ಸ್ ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀವಿ ಅನ್ನೋದನ್ನು ನಾವು ನಿಮಗೆ ಪ್ರಾಮಿಸಿಂಗ್ ಮಾಡಿದ್ದೀವಿ. ನೆಕ್ಸ್ಟು ಹಾಗೇ ಕೂಡ ಇರ್ತೀವಿ ಸರ್. ನಿಮಗೆ ಇನ್ನೊಂದು ಏನಾದರೂ ಇದೆಯಾ? ಮೀನ್ಸ್ ಫಾರ್ಮರ್ಸ್ಗಳು ಇದು ಪ್ರೈಸ್ ಜಾಸ್ತಿ ಅಂತಾರೆ, ಸೊ ಬೇರೆ ಕಡೆ ಕಂಪೇರ್ ಮಾಡ್ತಾರೆ. ಸೊ ಬೇರೆ ಕಡೆ ನೀವು ಕೊಟೇಶನ್ ತಗೊಂಡಿರ್ತೀರಾ, ಸೊ ಅದರ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಸರ್, ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರೈಸ್ ಅಂದ್ರೆ ಈಗ ನೀವು ತಗೊಂತೀರಾ, ನಾನು ಎಕ್ಸಾಂಪಲ್ ಕೊಡ್ತೀನಿ ಸರ್. ಡ್ರಿಪ್ ಇರಿಗೇಷನ್ ತಗೊಂತೀವಿ ನಾವು. ಸೊ ಡಿಫ್ರೆಂಟ್ ಕಂಪನೀಸ್ ಇರ್ತವೆ. ಒಂದು ಕಂಪನಿ ನಿಮಗೆ 1 ಲಕ್ಷ ಕೊಟೇಶನ್ ಕೊಟ್ಟಿರುತ್ತೆ, ಇನ್ನೊಂದು ಕಂಪನಿ 50,000ಕ್ಕೆ ಕೊಟ್ಟಿರುತ್ತೆ. ಸೊ ಕ್ವಾಲಿಟಿ, ಡ್ಯೂರೇಬಿಲಿಟಿ ಅಂದ್ರೆ ನಾನು 1 ಲಕ್ಷ ತಗೊಂಡ್ರೆ 15 ವರ್ಷ ಬರುತ್ತೆ ನನಗೆ. ಈ 50,000 ತಗೊಂಡ್ರೆ 5-6 ವರ್ಷಕ್ಕೆ ಹೋಗುತ್ತೆ. ಮತ್ತೆ ಸೇಮ್ ನನಗೆ ಇನ್ನೊಂದು ಸತಿ ಇನ್ವೆಸ್ಟ್ಮೆಂಟ್ ಅದು. ಸರಿ, ಆ್ಯಕ್ಚುಲಿ ನಾವು ಇನ್ಸ್ಟಾಲ್ ಮಾಡಿದಾಗಿಂದ ಆಫ್ಟರ್ ಇನ್ಸ್ಟಾಲೇಷನ್ ಏನು 1 or 2 ಟೈಮ್ಸ್ ಏನಾದರೂ ಬಂದಿದ್ದೀವಿ. ಅಂದರೆ ರೀಸರ್ವೆ ಏನಾದರೂ ಬಂದಾಗ, ನೆಕ್ಸ್ಟ್ ಪ್ರಾಜೆಕ್ಟಿಗೆ ಬಂದಾಗ ಅವಾಗ ಮಾತ್ರ ನಾವು ಸರ್ವಿಸ್ ನೋಡಿದ್ದೀವಿ.
ನಾವು ಮತ್ತೆ ಇನ್ಸ್ಟಾಲ್ ಆದ್ಮೇಲೆ ಅಂತೂ ಯಾವಾಗಲೂ ನಾವು ಸರ್ವಿಸಿಗೆ ಬಂದಿಲ್ಲ. ಇಷ್ಟು ತನಕ ಇನ್ಸ್ಟಾಲ್ ಮಾಡಿರೋದ್ರಿಂದ ಒಂದ್ಸತಿನೂ ನಮಗೆ ಪ್ರಾಬ್ಲಮ್ ಏನಿಲ್ಲ. ಆ್ಯಕ್ಚುಲಿ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ದೀವಿ ಇಲ್ಲಿಂದ 25 ಕಿಲೋಮೀಟರ್ ಮಂಡ್ಲಿ ಅಂತ ಬರುತ್ತೆ, ಅಲ್ಲೂ ಪ್ರಾಜೆಕ್ಟ್ 12.5 HP ನಾವು ಮಾಡಿದ್ದೀವಿ. ಅಲ್ಲಿದ್ದು ಯಾವ ಥರ ವರ್ಕ್ ಆಗ್ತಿದೆ? ಅಲ್ಲಿದು ಚೆನ್ನಾಗಿ ವರ್ಕ್ ಆಗ್ತಿದೆ ಸರ್. ಅಲ್ಲಿದು ಇನ್ನೂ ನಮಗೆ ಒಂದ್ಸತಿನೂ ರಿಪೇರಿಗೆ ಏನೂ ಬಂದಿಲ್ಲ, ತೊಂದರೆ ಏನಿಲ್ಲ ಅದರಲ್ಲಿನೂ. ಸೊ ಈಗ ನಾವು ಇನ್ನೂ ನಿಮ್ಮ ಜೊತೆ ನೆಕ್ಸ್ಟ್ ಇನ್ನೂ ತುಂಬ ಇದಾವೆ ಸರ್, ಅವೆಲ್ಲ ನಿಮ್ಮ ಜೊತೆನೇ ಮಾಡಿಸ್ಕೊಂತೀವಿ. ಖಂಡಿತ ಸರ್, ನಾವಂತೂ ಪ್ರಾಮಿಸಿಂಗ್ ಆಗಿ ನಾವು 100% ಅಲ್ಲ 200% ನಾವು ಕ್ವಾಲಿಟಿ ಪ್ರಾಡಕ್ಟ್ನೇ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಬಟ್ ಪ್ರೈಸಲ್ಲಂತೂ ತುಂಬ ಜನ ಫಾರ್ಮರ್ಸ್ ಅಷ್ಟೇ, ಇವಾಗ ತುಂಬ ಕಾಂಪಿಟೇಟಿವ್ ಫೀಲ್ಡ್ ಇದೆ ಸೋಲಾರ್ ಇದರಲ್ಲಿ. ಅವ್ರೇನು ಮಾಡ್ತಾರೆ 10,000 20,000 ಕಮ್ಮಿ ಆದ್ರೂ ಅವರಿಗೆ ಹೋಗ್ತಾರೆ. ಬಟ್ ಕ್ವಾಲಿಟಿ ವರ್ಕ್ ನೋಡಲ್ಲ. ನಾವು ಎಷ್ಟು HP ನಾವು ಎಷ್ಟು ಪವರ್ ಕೊಡ್ತಾಯಿದ್ದೀವಿ. ಒಂದು ಕೋಟ್ ತಗೋತಾರೆ 7.5 HP ಅಂತ ಒಂದು ಕೋಟ್ ಕೊಡ್ತಾರೆ. ಬಟ್ ಆ ಥರ ಅಲ್ಲ, ನಾವು ಇನ್ಕ್ಲೂಡಿಂಗ್ ಪ್ಯಾನಲ್ಸ್ ಎಷ್ಟು ಬೇಕಾಗುತ್ತೆ, ಎಕ್ಸ್ಟ್ರಾ ಪ್ಯಾನಲ್ಸ್ ಎಷ್ಟು ಹಾಕಬೇಕಾಗುತ್ತೆ. ಇವಾಗ 600 ಫೀಟ್ 7.5 HP ಬಿಟ್ಟರೆ ನಾವು 13 ಪ್ಯಾನಲ್ಸ್ ಹಾಕ್ತಾರೆ. ನಾವು ಎಷ್ಟು ಪ್ಯಾನಲ್ ಕೊಡಬೇಕು, ಎಷ್ಟು ವಾಟರ್ ಔಟ್ಪುಟ್ ಬರಬೇಕು ಅಂತ ನಾವು ಫಸ್ಟೇ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಒಂದು ಸರ್ವೆ ಮಾಡ್ತೀವಿ. ಸೊ ನಿಮಗೆ ಪರ್ ಮಿನಿಟ್ ಇಷ್ಟೇ ಲೀಟ್ರ್ ವಾಟ್ರ್ ಬರುತ್ತೆ ಅಂತಲೂ ನಾವು ಕೊಟೇಶನಲ್ಲಿ ಮೆನ್ಷನ್ ಮಾಡ್ತೀವಿ. ಅದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ. ಸೊ ಅದೇನಾರ ಬರಲಿಲ್ಲ ಅಂದರೆ ನೀವು ನಮಗೆ ಕೇಳ್ಬೋದು, ಸರ್ ನನಗೆ 100 ಲೀಟ್ರ್ ಕಮ್ಮಿ ಬರ್ತಾಯಿದೆ ನೀವು ಹೇಳಿರೋ ಇದರಲ್ಲಿ ಅಂತ. ನಾವು ನಮಗೆ ಕೇಳಿದ ಫಾರ್ಮರ್ಸ್ಗೆ ನಾವು ಕರೆಕ್ಟಾಗಿ ಸಜೆಸ್ಟ್ ಮಾಡ್ತೀವಿ. ಬಟ್ ಪ್ರೈಸಲ್ಲಂತೂ ಯಾವುದೇ ಫಾರ್ಮರ್ಸ್ಗಳು ಕ್ವಾಲಿಟಿ ಹೋದಾಗ ಪ್ರೈಸ್ ಅಂತೂ ಕಂಪೇರ್ ಮಾಡೋಕ್ಕೆ ಹೋಗ್ತೀವಿ. ನಾವು ಇಷ್ಟೇ ಕೇಳೋದು. ಸೊ ಸರ್ ಇನ್ನೇನಾದರೂ ಹೇಳೋದು ಇಷ್ಟ ಆಗಿರೋದು ಏನಂದರೆ ಸರ್, ನೀವು ಕೊಟ್ಟಿರೋ ಕೊಟೇಶನ್ಸ್ ಮೆಟೀರಿಯಲ್ ರಿಕ್ವೈರ್ಮೆಂಟ್ ಇರುತ್ತಲ್ಲ. ಸೊ ನಾನು ಇನ್ನೂ 2-3 ಜನ ನೋಡಿದ್ದೀನಿ. ಅವ್ರು ಹೆಂಗಂದರೆ ಕೊಟ್ಟಿರ್ತಾರೆ ಮುಂದೆ, ಅಂದರೆ ಸರ್ ನಮ್ಗೆ ಈ ಮೆಟೀರಿಯಲ್ ಬೇಕು ಅಂತ ಬಟ್ ಅಲ್ಲಿಗೆ ಬಂದಾಗ ಮತ್ತೆ ಸರ್ ಅದು ಮಿಸ್ ಆಯಿತು, ಇದು ಮಿಸ್ ಆಯಿತು, ಇನ್ನೊಂದು ಮೆಟೀರಿಯಲ್ ಬೇಕು, ಅದೊಂದು ಬೇಕು, ಇದೊಂದು ಬೇಕು. ಬಟ್ ನಾನು ನಿಮ್ಮ ರಿಕ್ವೈರ್ಮೆಂಟ್ ನೋಡಿರೋದು ಅದು ಒಂದು ಕಳಿಸಿದ್ರಲ್ಲ, ಸೊ ಅದು ನೀವು ಎಕ್ಸಾಕ್ಟ್ ಕಳಿಸಿದ್ರೆ ನಿಮ್ಗೆ ಏನು ಬೇಕು ಅಂತ. ಮತ್ತೆ ನಮಗೆ ತೊಂದರೆ ಕೊಟ್ಟಿಲ್ಲ, ಸರ್ ಅದು ಬೇಕು ಸರ್. ಆ್ಯಕ್ಚುಲಿ ನಾವು ನಮ್ಮ ಸ್ಕೋಪ್ ಏನಿರುತ್ತೆ, ಕಸ್ಟಮರ್ ಸ್ಕೋಪ್ ಏನಿರುತ್ತೆ ಅಂತ ನನಗೆ ಆ್ಯಸ್ ಒಬ್ಬ ಟೆಕ್ನಿಕಲ್ ಆಗಿ ನನಗೆ ಗೊತ್ತಿರುತ್ತೆ. ಒಂದು ಕಾಲರ್ ಮಿಸ್ ಆದರೂ ರಿಮೋಟ್ ಏರಿಯಾದಲ್ಲಿ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಹೋಗಿ ತರೋದಕ್ಕೆ, ಅದಕ್ಕೆಲ್ಲ ನನಗೆ ಗೊತ್ತಿರುತ್ತೆ, ನಾನು ಕೊಟ್ಟಿರ್ತೀನಿ. ಸೊ ಇವಾಗ ನೀವು ಹ್ಯಾಪಿಯಾಗಿರಬೇಕು, ನಾವೇ ಹ್ಯಾಪಿಯಾಗಿರಬೇಕು ಪ್ರಾಜೆಕ್ಟ್ ಮುಗಿದ ಮೇಲೆ. ಸೊ ನಮ್ಮ ಕಾನ್ಸೆಪ್ಟ್ ಅದೇ. ನೆಕ್ಸ್ಟು ಫಾರ್ಮರ್ಸ್ಗಳು ಸನ್ವಿಂಗ್ ಸೊಲ್ಯೂಷನ್ಸ್ನ ಸೊ ನೀವು ನಂಬಿದರೆ ನಾವು ನಿಮಗೆ ಲೈಫ್ ಲಾಂಗ್ ನಿಮ್ಮ ಜೊತೆ ಇರ್ತೀವಿ. ಸೊ ಅಷ್ಟೇ ನಾವು ಹೇಳೋದು ಬೇರೆ ಫಾರ್ಮರ್ಸ್ಗೆ. ನಾವು ನಿಮಗೂ ಅದನ್ನೇ ಹೇಳ್ತೀವಿ. ನೆಕ್ಸ್ಟು ಆರ್ಡರ್ಸ್ ಕೊಡಿ. ಸರಿ ಸರ್, ಖಂಡಿತವಾಗಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.